ಪುನಃ ನೀ ಹೇಳಿದ್ರೆ ಏನು ಪ್ರಯೋಜನ? ಸರ್ ಮೈಸೂರಿಗೆ ಸರ್ ರಾಜ ನಿಂತಿದ್ರು. ಮೈಸೂರು ಅಂತಂದ್ರೆ ಏನು? ರಾಜ ನಿಂತಿದ್ರಲ್ಲ ಸರ್, ರಾಜ ನಿಂತಿದ್ರಲ್ಲ. ಯಾರು ರಾಜ? ನಿಮ್ ಸ್ವಕ್ಷೇತ್ರ ಅಲ್ಲ ಸರ್, ವಿಶೇಷ ಕಾಳಜಿ ಅಂತ ಕೇಳ್ತಾ ಇದ್ದೀರಾ? ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಈಗ. ಅಲ್ಲಿ ನಿಮ್ ಸ್ವಕ್ಷೇತ್ರ ವಿಶೇಷ ನಿಮ್ ಸ್ವಕ್ಷೇತ್ರ ಅಲ್ವಾ, ಹಂಗಾಗಿ ವಿಶೇಷ ಕಾಳಜಿ ಯಾರ? ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ. ನನ್ನ ಸ್ವಕ್ಷೇತ್ರ ಇಡೀ ರಾಜ್ಯ 28 ಕ್ಷೇತ್ರ. ಮೈಸೂರಿನಲ್ಲಿ ಓದಿದ್ದೀನಿ ಅಷ್ಟೇ. ನಾನು ಐ ಆಮ್ ನಾಟ್ ಮೈಸೂರು ಜಿಲ್ಲೆಗೆ ಸೇರಿರೋವನು, ಹಳ್ಳಿಯಿಂದ ಒಂದು ಹಳ್ಳಿಗೆ ಸೇರಿದವನು. ಆದರೆ ಬರೀ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕನ್ಫೈನ್ ಆಗಿಲ್ಲ, ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕನ್ಫೈನ್ ಆಗಿದೆ. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಕಾಂಗ್ರೆಸ್ ಆಗಿ ಅಭ್ಯರ್ಥಿಗಳಿಲ್ಲ, ಶಾಸಕರನ್ನ ಸಚಿವರನ್ನ ಕಣಕ್ಕಿಡಲಿ ಅಂತ ಹೇಳ್ತಿದ್ದಾರೆ. ಯಾರು ಮೈಸೂರಿನಲ್ಲಿ ಯದುವೀರನ್ ಕರ್ಕೊಂಡ್ಬಂದ ಕ್ಯಾಂಡಿಡೇಟ್ ಇದ್ರೆ ಇವ್ರಿಗೆ ಇರೋ ಕ್ಯಾಂಡಿಡೇಟ್ ನೀವು ಬದಲಾಯಿಸ್ಬಿಟ್ಟವ್ರೆ. ನಮ್ಮಲ್ಲಿ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಗಳ ಸಮಸ್ಯೆಯಾಗಿ ಹೆಚ್ಚಾಗಿರೋದ್ರಿಂದಲೇ ಸಮಸ್ಯೆ ಆಗಿರೋದು ನಮಗೆ. ಒಂದೊಂದು ಕಡೆ 3 ಜನ 4 ಜನ 5 ಜನ ಕೇಳಿ ಸಮಸ್ಯೆ ಆಗಿದೆ. ಪುನಃ ನೀ ಹೇಳಿದ್ರೆ ಏನು ಪ್ರಯೋಜನ? ಸರ್ ಮೈಸೂರಿಗೆ ಸರ್ ರಾಜ ನಿಂತಿದ್ರು. ಮೈಸೂರು ಅಂತಂದ್ರೆ ಏನು? ರಾಜ ನಿಂತಿದ್ರಲ್ಲ ಸರ್, ರಾಜ ನಿಂತಿದ್ರಲ್ಲ. ಯಾರು ರಾಜ? ನಿಮ್ ಸ್ವಕ್ಷೇತ್ರ ಅಲ್ಲ ಸರ್, ವಿಶೇಷ ಕಾಳಜಿ ಅಂತ ಕೇಳ್ತಾ ಇದ್ದೀರಾ? ಬಿಜೆಪಿ ಅಭ್ಯರ್ಥಿ ಬಿಡಪ್ಪ ಈಗ. ಅಲ್ಲಿ ನಿಮ್ ಸ್ವಕ್ಷೇತ್ರ ವಿಶೇಷ ನಿಮ್ ಸ್ವಕ್ಷೇತ್ರ ಅಲ್ವಾ, ಹಂಗಾಗಿ ವಿಶೇಷ ಕಾಳಜಿ ಯಾರ? ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ. ನನ್ನ ಸ್ವಕ್ಷೇತ್ರ ಇಡೀ ರಾಜ್ಯ 28 ಕ್ಷೇತ್ರ. ಮೈಸೂರಿನಲ್ಲಿ ಓದಿದ್ದೀನಿ ಅಷ್ಟೇ. ನಾನು ಐ ಆಮ್ ನಾಟ್ ಮೈಸೂರು ಜಿಲ್ಲೆಗೆ ಸೇರಿರೋವನು, ಹಳ್ಳಿಯಿಂದ ಒಂದು ಹಳ್ಳಿಗೆ ಸೇರಿದವನು. ಆದರೆ ಬರೀ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕನ್ಫೈನ್ ಆಗಿಲ್ಲ, ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕನ್ಫೈನ್ ಆಗಿದೆ. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಕಾಂಗ್ರೆಸ್ ಆಗಿ ಅಭ್ಯರ್ಥಿಗಳಿಲ್ಲ, ಶಾಸಕರನ್ನ ಸಚಿವರನ್ನ ಕಣಕ್ಕಿಡಲಿ ಅಂತ ಹೇಳ್ತಿದ್ದಾರೆ. ಯಾರು ಮೈಸೂರಿನಲ್ಲಿ ಯದುವೀರನ್ ಕರ್ಕೊಂಡ್ಬಂದ ಕ್ಯಾಂಡಿಡೇಟ್ ಇದ್ರೆ ಇವ್ರಿಗೆ ಇರೋ ಕ್ಯಾಂಡಿಡೇಟ್ ನೀವು ಬದಲಾಯಿಸ್ಬಿಟ್ಟವ್ರೆ. ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಗಳ ಸಮಸ್ಯೆಯಾಗಿ ಹೆಚ್ಚಾಗಿರೋದ್ರಿಂದಲೇ ಸಮಸ್ಯೆ ಆಗಿರೋದು ನಮಗೆ. ಒಂದೊಂದು ಕಡೆ 3 ಜನ 4 ಜನ 5 ಜನ ಕೇಳಿ ಸಮಸ್ಯೆ ಆಗಿದೆ.